ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ಆದಂತಹ ತಂತ್ರಗಾರಿಕೆಯಲ್ಲಿ ತೊಡಗಿದೆ. ಅದರಲ್ಲಿ ಬಿಜೆಪಿ ವಿಚಾರ ಏನು ಅಂತ ನೋಡ್ತಾ ಹೋಗೋಣ. ಇದೀಗ ಹೊಸ ಪ್ರಯೋಗದ ನಡುವೆ ಹೊಸ ಮುಖಗಳ ತಲಾಶೆಯನ್ನು ಆರಂಭ ಮಾಡಿದೆಯಂತೆ ಬಿಜೆಪಿ. 12ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಪಲ್ಸ್ ಹೇಗಿದೆ ತಿಳಿಯೋದಕ್ಕೆ ಬಿಜೆಪಿ ಹೈಕಮಾಂಡ್ ಒಂದು ರಿಪೋರ್ಟ್ ಕೇಳಿದೆ. ಪರ್ಯಾಯ ಹೆಸರುಗಳ ಬಗ್ಗೆ ರಾಜ್ಯ ಬಿಜೆಪಿ ಘಟಕ ವರದಿಯನ್ನು ಸಂಗ್ರಹಿಸ್ತಾ ಇದೆ. ಜನವರಿ ಕಡೆವಾರದಿಂದ ಹೈಕಮಾಂಡ್ ಸ್ಕ್ರೀನಿಂಗ್ ರೆಡಿ ಆಗಲಿದ್ದು ಫೆಬ್ರವರಿಗೆ ಯಾರಿಗೆಲ್ಲ ಗೇಟ್ ಪಾಸ್ ಸಂದೇಶ ಸಿಗುತ್ತೆ ಅನ್ನೋದು ಸದ್ಯ ಕುತೂಹಲ. ಬರೋಬ್ಬರಿ 12ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಹಾಲಿ ಎಂಪಿಗಳ ಬದಲು ಹೊಸ ಮುಖಗಳಿಗೆ ಮಣೆ ಹಾಕೋಕೆ ಬಿಜೆಪಿ ಹೈಕಮಾಂಡ್ ತಂತ್ರ ರೂಪಿಸಿದೆ. ಹಾಗಾಗಿ ಪಕ್ಷನಿಷ್ಠರು, ಸಂಘನಿಷ್ಠರು ಹಿಂದೂ ಫೈರ್ ಬ್ರ್ಯಾಂಡ್ಗಳ ಹುಡುಕಾಟದಲ್ಲಿದ್ದು ಯುವ ಮುಖಗಳಿಗೆ ಆದ್ಯತೆಯತ್ತ ಗಮನ ಹರಿಸಿದೆ. ಹಾಗಾಗಿ 12ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರೋ ಹೆಸರುಗಳು ಅವ್ರ ಬಗ್ಗೆ ವರದಿಯನ್ನ ಕೊಡೋಕೆ ರಾಜ್ಯ ಘಟಕ ಸಿದ್ಧತೆ ನಡೆಸಿದೆ. ಇದೀಗ ಹಾಲಿ ಎಂಪಿಗಳ ಜೊತೆಯೂ ಚರ್ಚೆ ಮಾಡಿದ ಬಳಿಕ ಅವರಿಂದಲೂ ಒಂದು ರಿಪೋರ್ಟ್ ಅನ್ನು ತೆಗೆದುಕೊಳ್ಳೋಕೆ ರಾಜ್ಯ ಘಟಕ ಒಂದು ಯೋಚನೆಯಲ್ಲಿದ್ದು ಈ ಕ್ಷೇತ್ರದಲ್ಲಿ ಮರುಸ್ಪರ್ಧೆ ಬಯಸುವ ಎಂಪಿಗಳ ಬಗ್ಗೆಯೂ ವರದಿ ಸಂಗ್ರಹಿಸಿ ಹೈಕಮಾಂಡ್ಗೆ ರವಾನೆ ಮಾಡೋ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಮತ್ತು ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ಆಪ್ತ ಬಳಗದ ವಿರುದ್ಧ ಯತ್ನಾಳ್ ಅವರ ಮಾತು ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹೀಗಾಗಿ ಬಿಜೆಪಿಯಲ್ಲಿ ಒಂದು ಕಡೆ ಲೋಕಸಭಾ ತಯಾರಿ ಟೆನ್ಷನ್ ಆದ್ರೆ ಮತ್ತೊಂದು ಕಡೆ ಯತ್ನಾಳೇ ಒಂದು ಸಮಸ್ಯೆ ಆಗಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಕೋವಿಡ್ ಕರ್ಮಕಾಂಡ ಬಯಲು ಮಾಡೋದಾಗಿ ಯತ್ನಾಳ್ ವಾರ್ನ್ ಮಾಡಿದ್ದಾರೆ. ರೆಬೆಲ್ ಶಾಸಕ ಯತ್ನಾಳ್ ಸಿಡಿಸಿದ ಕೋವಿಡ್ ಅಕ್ರಮ ಬಾಂಬ್ಗೆ ಇಡೀ ಬಿಜೆಪಿ ಶಾಕ್ ಆಗಿದೆ. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಪಕ್ಷದೊಳಗೆ ಒತ್ತಾಯ ಹೆಚ್ಚಾಗಿದ್ದು ನಿನ್ನೆ ನಡೆದ ಬಿಜೆಪಿ ಪದಾಧಿಕಾರಿಗಳ ಸಭೆಯಲ್ಲಿ ಹೈಕಮಾಂಡ್ಗೆ ದೂರು ಕೊಡೋಕೆ ಒತ್ತಡ ಹೇರಿದಂತೆ ಬಿಜೆಪಿ ಪ್ರಮುಖ ನಾಯಕರು ಮಹತ್ವದ ಕೋರ್ ಕಮಿಟಿ ಸಭೆ ನಡೆಸಲಿದ್ದು ಇವತ್ತಿನ ಸಭೆಯಲ್ಲೂ ಯತ್ನಾಳ್ ಸ್ಫೋಟಕ ಆರೋಪದ ಬಗ್ಗೆ ಪ್ರತಿಧ್ವನಿಸುತ್ತೆ. ರಾಜಾ ಹುಲಿಗೆ ಯತ್ನಾಳ್ ಎಚ್ಚರಿಕೆ ಕೊಟ್ಟಿರೋದಕ್ಕೆ ಕಮಲ ನಾಯಕರು ಸಿಡಿದಿದ್ದಾರೆ. ಇವತ್ತಿನ ಸಭೆಯಲ್ಲಿ ಖುದ್ದು ಡಿವಿಎಸ್ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸೋ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರು ಕರೆದು ಮಾತಾಡಿ ವಾರ್ನ್ ಮಾಡಲಿ ಅಂತ ಸದಾನಂದ ಗೌಡರು ಕೂಡ ಆಗ್ರಹಿಸ್ತಾರೆ. ಯಾಕಂದ್ರೆ ನೆನ್ನೆಯೂ ಅವರು ಅದನ್ನೇ ಮಾತನ್ನು ಹೇಳಿದ್ರು. ಗಾಯಗೊಂಡ ಹಿಂದೂ ಹುಲಿ ಯತ್ನಾಳ್ ಬಾಯಿಗೆ ಮುಗ್ದರ ಹಾಕೋ ಬಗ್ಗೆ ಚರ್ಚೆ ಆಗತ್ತೆ. ಏನಾಗತ್ತೆ ಕಾದ್ ನೋಡೋಣ. ಇವತ್ತು ಬೆಂಗಳೂರಿನಲ್ಲಿ ತಡರಾತ್ರಿ ಅಗ್ನಿ ದುರಂತ ಸಂಭವಿಸಿದೆ. ಗ್ರೀನ್ ಟೆಕ್ ಕಚೇರಿಯ 2ನೇ ಮಹಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ಗಳು ಸುಟ್ಟು ಕರಕಲಾಗಿದೆ. ಸುಬ್ರಹ್ಮಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿನ ಅಲ್ಲ ಅವರು ಬಿಲ್ಡಿಂಗ್ ಓನರ್ ಆದರೂ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಒಂದು ಇಲ್ಲಿ ಮೇನ್ ಸ್ವಿಚ್ ಆದರೂ ಕೊಡ್ಬೇಕು ತಾನೆ. ಸರ್ ಎಲ್ಲ ಬ್ಲಾಸ್ಟ್ ಆಗ್ಬಿಟ್ರೆ ಮೇಲೆ ತುಂಬಾ ಇಂಪಾರ್ಟೆಂಟ್ ಫೈಲ್ಸ್ ಇದಾವೆ ಸರ್. ಅಲ್ಲಿ ಬರಕ್ಕೆ ಅವ್ರನ್ನ ಬನ್ನಿ ಗಾಡಿ ಎತ್ತು ಬನ್ನಿ ಸರ್. ಹಂಗೆ ಸ್ಟಾರ್ಟ್ ಆಯ್ತದೆ ಅಂತೆ ವಾಡ್ರಿ, ಹಂಗೆ ಸ್ಟಾರ್ಟ್ ಆಯ್ತದೆ ಅಂತೆ. ಯಾರ್ಯಾರು ಇತ್ತು